ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಬಳಿಯ ಕತ್ತಿಮಾರಮ್ಮ ದೇವಾಲಯದ ಆವರಣದಲ್ಲಿ ದೇವನಹಳ್ಳಿ ಬಿಜೆಪಿ ಮಂಡಲದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ರಕ್ತದಾನ ಶಿಬಿರಕ್ಕೆ 2,000ಕ್ಕೂ ಹೆಚ್ಚು ಜನ ಆಗಮಿಸಿ 800ಕ್ಕೂ ಹೆಚ್ಚು ಯೂನಿಟ್ ರಕ್ತ ಶೇಖರಿಸಲಾಗಿದೆ. ಬಿಜೆಪಿ ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯ ಉಳಿದಂತೆ ದೇಶ ಸಾರ್ವಜನಿಕ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಸಮಾಜದ ಉದ್ಧಾರಕ್ಕೆ ಸಮರ್ಪಿಸಬೇಕು, ಗೌರವಯುತ ಕೆಲಸ ಎಂದು ತಿಳಿಸಿದರು. ಶಿಬಿರದ ಮುಖ್ಯ ಸಂಚಾಲಕ ಬಿಕೆ ನಾರಾಯಣ ಸ್ವಾಮಿ ಮಾತನಾಡಿ, ಮೋದಿಯವರ 11 ವರ್ಷದ ಪಕ್ಷಾತೀತ ಜನಪರವಾದ ಆಡಳಿತ ನೀಡಿದ್ದರ ಹಿನ್ನೆಲೆ ಶಿಬಿರ ಆಯೋಜಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರಕ್ತದಾನದಲ್ಲಿ ಭಾಗಿಯಾಗಿ ರಕ್ತ ನೀಡಿ ಒಂದು ಪ್ರಾಣದ ಉಳಿವಿಗೆ ಕಾರಣರಾಗಿದ್ದಕ್ಕೆ ಧನ್ಯ ಅಂತ ತಿಳಿಸಿದರು. ಎಲ್ಲ ಯುವಕರು ಏನಿವತ್ತು ಯುವಕರನ್ನ ನೆನೆಸ್ಕೊಳ್ತೀವಿ, ನಾವು ನೆನೆಸ್ಕೊಳ್ಳೋದು ಜೊತೆಯಲ್ಲಿ ಏನಿವತ್ತು ಅವ್ರು ಕೊಟ್ಟಿರ್ತಕ್ಕಂಥ ರಕ್ತದಾನವನ್ನು ಏನು ಮಾಡಿದ್ದಾರೆ, ಅವ್ರು ತೆಗೆದುಕೊಳ್ಳುವಂಥ ಒಬ್ಬ ರೋಗಿ ಆಗಿರ್ಬೋದು, ಭಾಳಷ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ರಕ್ತ ಇರ್ಬೋದು, ಅಂಥವರು ಭಾಳ ನೆನೆಸ್ಕೊಳ್ತಾರೆ. ಅವ್ರ ಜೀವನ ಪೂರ್ತಿ ಅಂಥವ್ರ ಬಗ್ಗೆ ಭಾಳ ಗೌರವ ಇಟ್ಕೊಳ್ತಾರೆ. ಇದನ್ನು ಎಲ್ಲರೂ ಸಹಿತ ಈ ಕೆಲಸವನ್ನು ಮಾಡಬೇಕು. ಇಲ್ಲಿವರೆಗೂ ರಕ್ತ ಕೊಡೋದಕ್ಕೆ ಸಾಧ್ಯ ಇದೆ, ಇಲ್ಲಿವರೆಗೂ ನಾವು ಆ ಕೆಲಸವನ್ನು ಮಾಡ್ತೀವಿ. ನಿಜವಾಗ್ಲೂ ನಮಗೆಲ್ಲ ಭಾಳ ಒಳ್ಳೆಯದಾಗ್ತದೆ. ಆ ರೀತಿಯಲ್ಲಿ ಮಾಡೋದಕ್ಕೆ ಭಾಳಷ್ಟು ಇವತ್ತು ಮುಂದೆ ಬರ್ತಾಯಿದ್ದಾರೆ. ಅದು ನಮ್ಗೆ ಭಾಳ ಸಂತೋಷ ಆಗಿದೆ. ಇದನ್ನು ಯಾವಾಗಲೂ ನಿರಂತರವಾಗಿ ನಡೀಲಿ. ಇವತ್ತು ಅಂಬರೀಷ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ಇವತ್ತು ಭಾಳ ಸಂಪೂರ್ಣ ಸಹಕಾರವನ್ನು ನಮ್ಮ ಇದರಲ್ಲಿ ಕೊಡ್ತಾ ಅವರು ಮಾಡಿರ್ತಕ್ಕಂಥ ತಂಡ ನಿಜವಾಗ್ಲೂ ಭಾಳ ಒಳ್ಳೆಯದು. ನಾನೂ ಸೇರಿ, ಯಾಕೆಂದರೆ ನಾನು MLA ಆಗಿದ್ದೋನಿರ್ಬೋದು, ನಾನು ಮುಖಂಡಿರ್ಬೋದು, ಆದರೂ ನಾನು ಸೇರಿ ಈ ತಾಲೂಕಿನಲ್ಲಿ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದಿಸ್ತೇನೆ. 100 ಜನ ಫ್ಲೋಟಿಂಗ್ ಇತ್ತು, ಅದು ಭಾಳ ಸಂತೋಷ ಆಗಿರ್ತಕ್ಕಂಥದ್ದು. ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ, ಯಾಕೆಂದರೆ ಇದನ್ನು 11 ವರ್ಷದ ಸಾರ್ಥಕವಾಗಿರ್ತಕ್ಕಂಥ ಒಂದು ಅವರ ಇದು ಕಾರ್ಯಕ್ರಮಗಳು, ಅದರ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿರ್ತಾರೆ. ಈ ದಿನ ಬೆಳಗ್ಗೆ ನಾವು 8:00ವರೆಗೆ ಸ್ಟಾರ್ಟ್ ಮಾಡಿದ್ವಿ, 4:00ವರೆಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಸುಮಾರು 2,000ರಿಂದ 2,500 ಜನ ಇವತ್ತು ಫ್ಲೋಟಿಂಗ್ ಕತ್ತಿಮಾರಮ್ಮ ದೇವಸ್ಥಾನ ಫುಲ್ ಇವತ್ತು ಟ್ರಾಫಿಕ್ ಜಾಮ್ ಆಗಿತ್ತು. 2,000 ಜನಕ್ಕೂ ಹೆಚ್ಚು ಇವತ್ತು ಬಂದೋಗಿದ್ದಾರೆ. ಅದರಲ್ಲಿ ಹಿಮೋಗ್ಲೋಬಿನ್ ಅನ್ನೋದನ್ನು ಅವರು ವೈದ್ಯರು ಪರೀಕ್ಷೆ ಮಾಡ್ತಾರೆ, ಅದು 12, 13, 14 10 ಕೆಳಗಡೆ ಇದ್ದರೆ ರಕ್ತವನ್ನು ತಗೊಳಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಅದರ ಸಲುವಾಗಿ ಸುಮಾರು 100 ಸಂಖ್ಯೆಯಲ್ಲಿ ರಿಜೆಕ್ಟ್ ಆಗಿದೆ. ಹಾಗಾಗಿ ಸುಮಾರು 600ಕ್ಕೂ ಹೆಚ್ಚು ಯೂನಿಟನ್ನು ಇವತ್ತು 3 ಹಾಸ್ಪಿಟ್ಲ್ಗಳು ಇವತ್ತು ಬಂದು ಬ್ಲಡ್ಡನ್ನು ತಗೊಂಡಿದ್ದಾರೆ. ಇನ್ನೂ ನಡೀತಾ ಇದೆ, ಇನ್ನೂ ಒಂದು 100-150 ಆಗ್ಬೋದು. ಹಾಗಾಗಿ ಇವತ್ತು ರಕ್ತದಾನ ಮಹಾದಾನ ಅಂತ ಏನು ಹೇಳ್ತೀವಿ, ನಿಜವಾಗ್ಲೂ ಕೂಡ ಇವತ್ತು ಶಾಶ್ವತ ಯಶಸ್ವಿಯಾಗಿದೆ. ದೇವನಹಳ್ಳಿ.